ಓಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ತುಂಬ ಕಠಿಣವಾದಂಥ ದೃಢ ಮನಸ್ಸಿರುವಂಥವರನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು, ಅದರ ಕ್ರಿಯೆಗೋಸ್ಕರ ಯಾವ ರೀತಿ ಯಾವತ್ತಿನ ದಿನ ಮಾಡಿದ್ರೆ ಅವರು ನಮಗೆ ಸಂಪೂರ್ಣ ವಶ ಆಗ್ತಾರೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಮೊದಲಿಗೆ ಭಾನುವಾರದ ದಿನ ಈ ಕ್ರಿಯೆಯನ್ನು ಮಾಡಬೇಕು. ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ಬಿಳಿಯ ಪೇಡ ಬೇಕಾಗುತ್ತೆ, ಮತ್ತು ಅವರ ಫೋಟೋ ಬೇಕಾಗುತ್ತೆ. ನಂತರ ದಿಕ್ಕು ಬಂದು ಉತ್ತರ ದಿಕ್ಕು, ಸಮಯ ಬಂದು ರಾತ್ರಿ 12ರ ನಂತರ. ಮಂತ್ರ 108 ಸಾರಿ ಪಠನೆ ಮಾಡಬೇಕು. ಮತ್ತು ಈ ಕ್ರಿಯೆಯನ್ನು ಮಾಡುವ ದಿನ ಯಾವುದೇ ಕಾರಣಕ್ಕೂ ಮಾಂಸ, ಎಣ್ಣೆ ಮುಟ್ಟಬಾರದು. ಬನ್ನಿ, ಇದನ್ನು ಹೇಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಭಾನುವಾರದ ದಿನ ನೀವು ಬೆಳಿಗ್ಗೆ ಸ್ನಾನ ಮಾಡಿದರೂ ಪರವಾಗಿಲ್ಲ. ಈ ಕ್ರಿಯೆ ಮಾಡೋಕ್ಕೂ ಮುಂಚೆ ಒಂದು 1 ಅವರ್ ಮುಂಚೆ ಸ್ನಾನವನ್ನು ಮಾಡಿ ದೇವರ ಮನೆಯಲ್ಲಿ ಕುಳಿತು ಒಂದು ಸಂಕಲ್ಪ ಇಡಿ. ಏನಂತ ಸಂಕಲ್ಪ? ದೇವರಲ್ಲಿ ಭಕ್ತಿಯಿಂದ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ, ಈ ರೀತಿಯಾಗಿ ನಾನು ಒಂದು ಕ್ರಿಯೆಯನ್ನು ಮಾಡ್ತಾಯಿದ್ದೀನಿ. ನಾವು ಇಷ್ಟಪಟ್ಟವರು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕಡೆ ಅವರು ತಿರುಗೇ ನೋಡ್ತಾ ಇಲ್ಲ, ಅವರು ನನಗೆ ಬೇಕು, ಅವರು ಜೀವನದಲ್ಲಿ ನನಗೆ ಇದ್ದರೆ ನಾನು ಏನು ಮಾಡೋಕ್ಕೂ ರೆಡಿ. ಸಪೋಸ್ ಅವ್ರ ಜೀವನದಲ್ಲಿ ನನಗೆ ಸಿಕ್ಕಿಲ್ಲ ಅಂದರೆ ನಾನು ಮೂಲೆ ಗುಂಪಾಗಿರ್ತೀನಿ. ಮನಸ್ಸಿನಲ್ಲಿ ಬರೀ ಯೋಚನೆಗಳೇ ಸ್ಟಾರ್ಟ್ ಆಗುತ್ತೆ, ತಳಮಳ ಬರುತ್ತೆ. ಅವರು ಬಿಟ್ಟು ನನ್ನ ಕೈಯಲ್ಲಿ ಬದುಕೋದಕ್ಕೆ ಆಗೋದೇ ಇಲ್ಲ ಅಂತ ಒಂದು ಸಂಕಲ್ಪ ಇಡಿ. ನಾನು ಮಾಡ್ತಾಯಿದ್ದೀನಿ, ತುಂಬ ಒಳ್ಳೆಯದಾಗಿ ನನಗೆ ಒಳ್ಳೇದು ಮಾಡಿಕೊಡಪ್ಪ ಅಂತ ಹೇಳ್ತಾ ಸಂಕಲ್ಪ ಇಟ್ಟು ಆದ ಮೇಲೆ ಅವರ ಫೋಟೋ ಮತ್ತು ಬಿಳಿಯ ಪೇಡ ನಿಮ್ಮ ಮುಂದೆ ಇಟ್ಟು ಫೋಟೋವನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ಅಮ್ಮುಕಿ ಅನ್ನುವ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ 108 ಸಾರಿ ಮಂತ್ರಪಠನೆ ಮಾಡಿ. 108 ಸಾರಿ ಮಂತ್ರಪಠನೆ ಮುಗಿದ ಮೇಲೆ ಆ ಫೋಟೋವನ್ನು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಂಡು ಇಲ್ಲ ಪರ್ಸಲ್ಲಿ ಇಟ್ಕೊಂಡು ಮಲ್ಕೊಂಡ್ಬಿಡಿ. ಪೇಡ ಏನು ದೇವ್ರ ಮನೇಲಿ ಇಟ್ಟಿದ್ರು ಅಲ್ಲೇ ಇರಲಿ. ಅಂದರೆ ನೀವು ದೇವ್ರ ಮನೇಲಿ ಆ ಕ್ರಿಯೆ ಮಾಡ್ತಾಯಿದ್ರೆ ಅಥವಾ ಏಕಾಂತದಲ್ಲಿ ಏನಾದರೂ ಮಾಡ್ತಾಯಿದ್ರೆ ಅಲ್ಲೇ ಇಟ್ಬಿಡಿ. ಅಂದರೆ ಒಂದು ಪೇಪರ್ ಮೇಲೆ ಇಟ್ಟಿರಿ. ಮರುದಿನ ಬೆಳಿಗ್ಗೆ ಎದ್ದು ಆ ಸ್ನಾನ ಎಲ್ಲ ಮುಗಿಸಿ ಆ ಪೇಡಾಗೆ ನೀವು 11 ಸಾರಿ ಇಳಿ ತಗೊಳ್ಳಿ. ತಲೆಯಿಂದ ಕಾಲಿನ ತನಕ ಇಳಿ ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಳಿ ಮರದ ರೆಂಬೆಯ ಮೇಲಿಡಿ. ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರದು. ರೆಂಬೆಯ ಮೇಲೆ ಇಟ್ಟು ಬಂದುಬಿಡಿ ಸಾಕು. ಆಮೇಲೆ ನೋಡಿ ಹೆಂಗೆ ನಡೆಯುತ್ತೆ ಚಮತ್ಕಾರಗಳು, ಒಂದರ ಹಿಂದೆ ಒಂದು. ನಿಮಗೆ ಗೊತ್ತಾಗಲ್ಲ. ಅವರಾಗವರೇ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರಾಗವರೇ ಮೆಸೇಜ್ ಮಾಡ್ತಾರೆ. ಇಷ್ಟು ದಿನ ಏನು ನೀವು ಬೇಡ ಅಂತ ನಿಮ್ಮನ್ನ ಅಸಡ್ಡೆ ಅಂತ ತೋರಿಸ್ಕೊಂಡು ದೂರ ಹೋಗಿರ್ತೀರೋ ಅಂಥವರೇ ನಿಮಗೆ ಫೋನು ಮೆಸೇಜಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಶ್ರೀ ಕಾಲದುರ್ಗಿ ತಂತ್ರವಾಹಿನಿ ಮಂ ಅಮ್ಮುಕಿ ವಶೀಭೂತಂ ಅಚಮಾನ ಕುರು ನಮೋ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಶ್ರೀ ಕಾಲದುರ್ಗಿ ತಂತ್ರವಾಹಿನಿ ಮಂ ಅಮ್ಮುಕಿ ವಶೀಭೂತಂ ಅಚಮಾನ ಕುರು ನಮೋ ನಮಃ. ಈ ರೀತಿಯಾಗಿ ಮಂತ್ರವನ್ನು ಮುಗಿಸಿದರೆ ಖಂಡಿತ ನಿಮಗೆ ಅವರು ವಶ ಆಗ್ತಾರೆ.